ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬಿನ ಎರಡನೇ ಎಕ್ಸಾಂಪಲ್ ನೋಡೋಣ. ಎರಡನೇ ಎಕ್ಸಾಂಪಲ್ಲು ಬೇಸ್ಡ್ ಆನ್ ಇನ್ಹೆರಿಟೆನ್ಸ್. ಓಕೆನಾ, ಇನ್ಹೆರಿಟೆನ್ಸ್ ಅಂದರೆ ಏನು, ಅದರ ಕಾನ್ಸೆಪ್ಟು ಇದೆಲ್ಲದು ಫಸ್ಟು ನಿಮಗೆ ಗೊತ್ತಿರಬೇಕು. ಸಬ್ ಕ್ಲಾಸ್ ಅಂದ್ರೇನು, ಸೂಪರ್ ಕ್ಲಾಸ್ ಅಂದ್ರೇನು, ಇನ್ಹೆರಿಟೆನ್ಸ್ ಅಂದ್ರೇನು, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸು, ಇದೆಲ್ಲದು ನಿಮಗೆ ಗೊತ್ತಿದ್ದರೆ ಈ ಪ್ರೋಗ್ರಾಮನ್ನು ಈಸಿಯಾಗಿ ಸಿಂಪಲ್ಲಾಗಿ ಬರಿಬೋದು. ಸೊ ಪ್ರೋಗ್ರಾಮನ್ನು ನೀವು ಓದಿದರೆ ಪ್ರೋಗ್ರಾಮಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರೋಗ್ರಾಮ್ ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದ್ರೇನು, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ 4 ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡಬೇಕು. ಓಕೆನಾ. ಕ್ರಿಯೇಟ್ ಅ ಕ್ಲಾಸ್ ಕಾಲ್ಡ್ ಆ್ಯಡ್ ಸಬ್ ಒಂದು ಕ್ಲಾಸ್, ಮೊದಲನೇ ಕ್ಲಾಸನ್ನು. ಅದಾದಮೇಲೆ ಏನು, ಅದರಲ್ಲಿ ಏನಿರುತ್ತೆ, ವಿತ್ ಮೆಥಡ್ಸ್ ಟು ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್, 2 ಮೆಥಡ್ಸ್ ಇರಬೇಕು ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ. ಕ್ರಿಯೇಟ್ ಅನದರ್ ಕ್ಲಾಸ್ ಕಾಲ್ಡ್ ಮಲ್ಡಿವ್ ಅಂತ ಇನ್ನೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕು. ದಟ್ ಎಕ್ಸ್ಟೆಂಡ್ಸ್ ಫ್ರಮ್ ಆ್ಯಡ್ ಸಬ್ಬಿಂದ ಎಕ್ಸ್ಟೆಂಡ್ ಮಾಡಬೇಕು. ಟು ಯೂಸ್ ದಿ ಮೆಂಬರ್ ಡೇಟಾ ಆಫ್ ದಿ ಸೂಪರ್ ಕ್ಲಾಸಿನ ಡೇಟಾನ ಇನ್ಹೆರಿಟ್ ಮಾಡ್ಕೊಬೇಕು. ಅದಾದಮೇಲೆ ಮಲ್ಡಿವ್ ಶುಡ್ ಹ್ಯಾವ್ ಮೆಥಡ್ಸ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮತ್ತು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಮೆಥಡ್ಸ್ ಇರಬೇಕು. ಎ ಮೇನ್ ಫಂಕ್ಷನ್ ಶುಡ್ ಆಕ್ಸೆಸ್ ದಿ ಮೆಥಡ್ಸ್ ಆ್ಯಂಡ್ ಪರ್ಫಾರ್ಮ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್. ನೋಡಿ, ಸಿಂಪಲ್ ಇದೆ ಈ ಕಾನ್ಸೆಪ್ಟು. ಈ ಕಾನ್ಸೆಪ್ಟಲ್ಲಿ ನೀವು ಪ್ರೋಗ್ರಾಮನ್ನು ಅರ್ಥ ಮಾಡ್ಕೊಂಬಿಟ್ರೆ ಇನ್ನೆಲ್ಲದನ್ನು ಈಸಿಯಾಗಿ ಬರಿಬೋದು. ನೋಡಿ, ಈಗ ಫಸ್ಟ್ ಅವ್ರು ಏನು ಹೇಳಿದ್ದಾರೆ, ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡಿ. ಆ ಕ್ಲಾಸ್ ನೇಮ್ ಏನಾಗಿರಬೇಕು, ಆ್ಯಡ್ ಸಬ್ ಅನ್ನೋ ಒಂದು ಕ್ಲಾಸ್ ನೇಮ್ ಆಗಿರಬೇಕು. ಈ ಕ್ಲಾಸಲ್ಲಿ ಏನಿರಬೇಕು, 2 ಮೆಥಡ್ಸ್ ಇರಬೇಕು ಅಂದಿದ್ದಾರೆ, ಅಡಿಷನ್ ಮಾಡೋದಕ್ಕೆ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ 2 ಮೆಥಡ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಇನ್ನೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕು. ಆ ಕ್ಲಾಸಿನ ನೇಮ್ ಏನು, ಮಲ್ಡಿವ್ ಅಂತ ಹೇಳಿದ್ದಾರೆ. ಇದರಲ್ಲಿ 2 ಮೆಥಡ್ ಇರಬೇಕು ಅಂತ ಹೇಳಿದ್ದಾರೆ. ಯಾವುದ್ಯಾವುದು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಅಂತ, ಮಲ್ಟಿಪ್ಲೈ ಮತ್ತು ಡಿವೈಡ್ ಅಂತ 2 ಮೆಥಡ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಈ ಮಲ್ಟಿಪ್ಲೈ ಡಿವೈಡು ಇದರಿಂದ ಇನ್ಹೆರಿಟ್ ಮಾಡ್ಕೊಳುತ್ತೆ. ಇದನ್ನು ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಯಾವ ಟೈಪ್ ಆಫ್ ಇನ್ಹೆರಿಟೆನ್ಸ್ ಇದು, ಇಟ್ ಈಸ್ ಕಾಲ್ಡ್ ಸಿಂಗಲ್ ಇನ್ಹೆರಿಟೆನ್ಸ್. ಇದರಲ್ಲಿ ಈ ಆ್ಯಡ್ ಸಬ್ ಇದೆಯಲ್ವಾ, ಇದನ್ನು ಸೂಪರ್ ಕ್ಲಾಸ್ ಅಂತ ಕರಿತೀವಿ. ಈ ಮಲ್ಡಿವ್ ಇದೆಯಲ್ವಾ, ಇದನ್ನು ಸಬ್ ಕ್ಲಾಸ್ ಅಂತ ಕರಿತೀವಿ. ಸೊ ಆ್ಯಡ್ ಸಬ್ ಈಸ್ ಸೂಪರ್ ಕ್ಲಾಸ್, ಮಲ್ಡಿವ್ ಈಸ್ ಸಬ್ ಕ್ಲಾಸ್. ಸೊ ಅವ್ರ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಆ್ಯಡ್ ಸಬ್ಬಿಂದ ಮಲ್ಡಿವಿಗೆ ಕಂಟೆಂಟ್ಸನ್ನು ಇನ್ಹೆರಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇನ್ಹೆರಿಟೆನ್ಸು ಯಾವ ಟೈಪ್ ಆಫ್ ಇನ್ಹೆರಿಟೆನ್ಸು, ಸಿಂಗಲ್ ಇನ್ಹೆರಿಟೆನ್ಸು. ಆ್ಯಡ್ ಸಬ್ಬಲ್ಲಿ 2 ಮೆಥಡನ್ನು ಡಿಫೈನ್ ಮಾಡಬೇಕು. ಯಾವುದ್ಯಾವುದು, ಆ್ಯಡ್ ಆ್ಯಂಡ್ ಸಬ್ ಅಂತ. ಅದೇ ರೀತಿ ಮಲ್ಡಿವಲ್ಲಿ 2 ಮೆಥಡ್ಸನ್ನು ಡಿಫೈನ್ ಮಾಡಬೇಕು, ಒಂದು ಮಲ್ಟಿಪ್ಲಿಕೇಷನ್ಗೆ, ಇನ್ನೊಂದು ಡಿವಿಷನ್ಸ್ಗೆ. ನೋಡೋಣ ಈಗ ಪ್ರೋಗ್ರಾಮ್ಸಲ್ಲಿ ಏನಾಗಿದೆ. ಅವ್ರು ಹೇಳ್ದಂಗೆ ಮಾಡಿದ್ದೀವಿ ಅಂತ ನೋಡಿ. ಕ್ಲಾಸ್ ಆ್ಯಡ್ ಸಬ್ ಒಂದು ಕ್ಲಾಸನ್ನು ಡಿಫೈನ್ ಮಾಡಿದ್ದೀವಿ. ಕ್ಲಾಸಿನ ಪ್ಯಾರಂಥಿಸಿಸ್ ಓಪನ್ ಆಗಿದೆ. ಕ್ಲಾಸ್ ಈಸ್ ಅ ಕೀವರ್ಡ್, ಆ್ಯಡ್ ಸಬ್ ಈಸ್ ಅ ಯೂಸರ್ ಡಿಫೈನ್ಡ್ ನೇಮ್. ಓಕೆನಾ. 2 ವೇರಿಯೇಬಲ್ಸನ್ನು ತೊಗೊಂಡಿದ್ದೀವಿ, ಡಬಲ್ ಎ ಕಾಮ ಬಿ ಅಂತ 2 ವೇರಿಯೇಬಲ್ಸನ್ನು ತೊಗೊಂಡಿದ್ದೀವಿ. ಇವನ್ನ ನಾವು ಏನು, ಇನ್ಸ್ಟ್ಯಾನ್ಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಎ ಆ್ಯಂಡ್ ಬಿ 2 ಇನ್ಸ್ಟ್ಯಾನ್ಸ್ ವೇರಿಯೇಬಲ್. ಡಬಲ್ಲು ಡೇಟಾ ಟೈಪ್. ನೋಡಿ, ಇಲ್ಲೊಂದು ಕನ್ಸ್ಟ್ರಕ್ಟರ್ನ ಡಿಫೈನ್ ಮಾಡಿದ್ದೀವಿ, ಆ್ಯಡ್ ಸಬ್ ಡಬಲ್ ಎಕ್ಸ್ ಕಾಮ ಡಬಲ್ ವೈ. ಎ ಈಸ್ ಈಕ್ವಲ್ ಟು ಎಕ್ಸ್, ಬಿ ಈಸ್ ಈಕ್ವಲ್ ಟು ವೈ ಅಂತ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ. ಎ ಮತ್ತು ಬಿಗೆ ಎಕ್ಸ್ ಆ್ಯಂಡ್ ವೈನ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ. ಇದಿಷ್ಟು ಇದೆಯಲ್ವ, ಇದನ್ನು ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಇದು ಯಾವ ರೀತಿ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೋಡಿ, ಅವ್ರು ಹೇಳಿದ್ದಾರೆ 2 ಮೆಥಡ್ಸನ್ನು ನಾವೇನು ಮಾಡಬೇಕು, ಡಿಫೈನ್ ಮಾಡಬೇಕು. ಯಾವುದರ ಇನ್ಸೈಡು, ಆ್ಯಡ್ ಸಬ್ ಅನ್ನೋ ಕ್ಲಾಸಿನ ಇನ್ಸೈಡು. ಮೊದಲನೇ ಮೆಥಡ್ ಯಾವುದು, ಆ್ಯಡ್ ವೈಡ್ ಆ್ಯಡ್ ಅಂತ. ನೋಡಿ, ಆ್ಯಡ್ ಮೆಥಡ್ ಇದರೊಳಗೆ ಏನು ಮಾಡ್ತಾ ಇದ್ದೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅಡಿಷನ್ ಆಫ್ ಎ ಪ್ಲಸ್ ಬಿ. ಎ ಆ್ಯಂಡ್ ಬಿ 2 ಇನ್ಸ್ಟ್ಯಾನ್ಸ್ ವೇರಿಯೇಬಲ್ಸ್ ಇತ್ತಲ್ವ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದರು, ಮಾಡಿದ್ವಿ. ಅದಾದಮೇಲೆ ಏನು ಮಾಡಬೇಕು, ವೈಡ್ ಸಬ್ ಅಂತ ಇನ್ನೊಂದು ಮೆಥಡನ್ನು ಡಿಫೈನ್ ಮಾಡಿದ್ದೀವಿ. ಅದರ ಇನ್ಸೈಡ್ ಏನು ಮಾಡ್ತೀವಿ ನೋಡಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಎ ಮೈನಸ್ ಬಿ ಅಂತ 2 ನಂಬರನ್ನು ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇನ್ನೊಮ್ಮೆ ಕ್ಲೀನಾಗಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಕ್ಲೀನಾಗಿ ಬ್ರೇಸಸ್ಸು ಪ್ರತಿಯೊಂದೂ ನೋಡ್ಕೊಬೇಕು, ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ. ನೋಡಿ, ಫಸ್ಟು ಕ್ಲಾಸ್ ಆ್ಯಡ್ ಸಬ್ ಆಯಿತು. 2 ಇನ್ಸ್ಟ್ಯಾನ್ಸ್ ವೇರಿಯೇಬಲ್ಸ್ ಎ ಕಮ ಬಿ ಡಿಫೈನ್ ಮಾಡಿದ್ದೀವಿ. ಒಂದು ಕನ್ಸ್ಟ್ರಕ್ಟರ್ನ ಬರೆದಿದ್ದೀವಿ. ಕನ್ಸ್ಟ್ರಕ್ಟರ್ಲಿ ಏನು ಮಾಡ್ತಾ ಇದ್ದೀವಿ, ಎಕ್ಸ್ ಆ್ಯಂಡ್ ವೈ ಅಂತ ಲೋಕಲ್ ವೇರಿಯೇಬಲ್ ತೊಗೊಂಡು ಎ ಆ್ಯಂಡ್ ಬಿಗೆ ವ್ಯಾಲ್ಯೂಸ್ನ ಕೊಡ್ತಾ ಇದ್ದೀವಿ. ಕನ್ಸ್ಟ್ರಕ್ಟರ್ ಪಾರ್ಟು ಮುಗಿದೋಯ್ತು. ಅದಾದಮೇಲೆ 2 ಮೆಥಡ್ಸನ್ನು ಡಿಫೈನ್ ಮಾಡಿ ಅಂದಿದ್ರು. ಒಂದು ಆ್ಯಡ್ ಮೆಥಡ್, ಇನ್ನೊಂದು ಯಾವುದು, ಸಬ್ ಮೆಥಡ್.
ಆ್ಯಡ್ ಮೆಥಡಲ್ಲಿ ಏನು ಮಾಡ್ತಾಯಿದ್ದೀವಿ, a+b ಎರಡು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀವಿ, ಅಡಿಷನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಸಬ್ಸ್ಟ್ರಾಕ್ಷನ್ ಮೆಥಡಲ್ಲಿ ಏನು ಮಾಡ್ತಾಯಿದ್ದೀವಿ, ಎರಡು ನಂಬರ್ಸನ್ನ ಸಬ್ಸ್ಟ್ರಾಕ್ಷನ್ ಮಾಡ್ತಾಯಿದ್ದೀವಿ. ಕೊನೆಗೆ ಇಲ್ಲಿ ನೋಡಿ ಕ್ಲಾಸಿನ ಬ್ರೇಸಸ್ಸು ಕ್ಲೋಸ್ ಆಯಿತು. ಓಕೆನಾ, ಅವ್ರು ಹೇಳ್ದಾಗೆ ಮಾಡಿದ್ವಿ ನಾವು. ಆ್ಯಡ್ ಸಬ್ ಡಿಫೈನ್ ಮಾಡಿದ್ವಿ, ಅದಾದಮೇಲೆ ಎರಡು ಮೆಥಡ್ಸನ್ನು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಡಿಫೈನ್ ಮಾಡಿದ್ವಿ. ಅದೇ ರೀತಿ ಈಗ ನಾವು ಇನ್ನೊಂದು ಮೆಥಡನ್ನು ನೋಡೋಣ. ನೋಡಿ, ಮಲ್ ಡಿವ್ ಅಂತ ಒಂದು ಮೆಥಡ್ ಇದೆ. ಆ ಮಲ್ ಡಿವ್ ಮೆಥಡು ಏನು ಮಾಡುತ್ತೆ ಅಂತ ಮಲ್ ಡಿವ್ ಅನ್ನೋ ಕ್ಲಾಸು ನೋಡಿ ಇದೆ, ಕ್ಲಾಸ್ ಮಲ್ ಡಿವ್ ಅಂತ ಇದೆ. ಕ್ಲಾಸ್ ಇಸ್ ಅ ಕೀವರ್ಡ್, ಮಲ್ ಡಿವ್ ಈಸ್ ಅ ಕ್ಲಾಸ್. ಅವ್ರು ಹೇಳ್ದಾಗೆ ಡಿಫೈನ್ ಮಾಡಿದ್ದೀವಿ. ಇಲ್ಲೊಂದು ಕೀವರ್ಡ್ ಇದೆ ಎಕ್ಸ್ಟೆಂಡ್ಸ್ ಅಂತ. ಓಕೆ, ಇದನ್ನು ಕೀವರ್ಡ್. ಓಕೆ, ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ಹೆರಿಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಎಕ್ಸ್ಟೆನ್ಸ್ ಈಸ್ ಅ ಕೀವರ್ಡ್. ಇದನ್ನು ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಆ್ಯಡ್ ಸಬ್ ಅನ್ನೋ ಕ್ಲಾಸ್ ಒಳಗಿರೋ ಕಂಟೆಂಟ್ಸನ್ನು ನಾವು ಮಲ್ಡಿವಲ್ಲಿ ಯೂಸ್ ಮಾಡಬೇಕು ಅಂದರೆ ಎಕ್ಸ್ಟೆನ್ಸ್ ಅನ್ನೋ ಕೀವರ್ಡನ್ನು ಯೂಸ್ ಮಾಡ್ತೀವಿ. ಹೇಗೆ ಅಂದರೆ, ನಮ್ಮ ಫಾದರ್ ಹತ್ರ ಒಂದು ಬೈಕ್ ಇದೆ. ಆ ಬೈಕನ್ನು ನಮ್ಮ ಫಾದರಿಂದ ಸನ್ನು ಯೂಸ್ ಮಾಡಬೇಕು ಅಂದರೆ ಯಾವ ಕೀವರ್ಡನ್ನು ಯೂಸ್ ಮಾಡಬೇಕು, ಎಕ್ಸ್ಟೆಂಡ್ಸ್ ಅನ್ನೋ ಕೀವರ್ಡನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಫಾದರ್ ಹತ್ರ ಇರೋ ಬೈಕನ್ನು ಸನ್ ಯೂಸ್ ಮಾಡಬೇಕು ಅಂದರೆ ಆ ಕಾನ್ಸೆಪ್ಟನ್ನು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಆ ಇನ್ಹೆರಿಟೆನ್ಸಿಗೋಸ್ಕರ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ. ಆ ಕೀವರ್ಡನ್ನು ಏನಂತ ಕರಿತೀವಿ, ಎಕ್ಸ್ಟೆಂಡ್ಸ್ ಅಂತ ಕರಿತೀವಿ. ಓಕೆ, ಮರಿಬಾರ್ದು ಎಕ್ಸ್ಟೆಂಡ್ಸು. ಈಗ ನೋಡಿ, ಕ್ಲಾಸಿನ ಫ್ಲವರ್ ಪ್ಲೇಸ್ ಓಪನ್ ಆಯಿತು. ಅದಾದಮೇಲೆ ನೋಡಿ, ಮಲ್ ಡಿವ್ ಅಂತ ಬರೆದ್ಬಿಟ್ಟು ಇದನ್ನು ಕನ್ಸ್ಟ್ರಕ್ಟರು. ಮೇಲ್ಗಡೆನೂ ನಾವು ಆ್ಯಡ್ ಸಬ್ಬಲ್ಲಿ ಒಂದು ಕನ್ಸ್ಟ್ರಕ್ಟರ್ ಬರೆದಿದ್ವಲ್ಲ, ಅದೇ ರೀತಿ ಮಲ್ ಡಿವ್ ಅನ್ನೋ ಕ್ಲಾಸಿನ ಸೈಡು ಒಂದು ಕನ್ಸ್ಟ್ರಕ್ಟರ್ನ ಬರ್ತಿದ್ದೀವಿ. ಈ ಕನ್ಸ್ಟ್ರಕ್ಟರ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲೊಂದು ಕೀವರ್ಡ್ ಇದೆ, ಸೂಪರ್ ಅಂತ. ಮರಿಬಾರ್ದು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೂಪರ್ ಈಸ್ ಎ ಕೀವರ್ಡ್ ವಿಚ್ ಈಸ್ ಯೂಸ್ ಟು pass the arguments ಫ್ರಮ್ ಯಾವುದರಿಂದ, ಸಬ್ ಕ್ಲಾಸಿಂದ. ಫ್ರಮ್ ಸಬ್ ಕ್ಲಾಸ್ ಟು ಸೂಪರ್ ಕ್ಲಾಸ್. ಸೂಪರ್ ಕ್ಲಾಸಿಗೆ ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು ಅಂದರೆ ಕನ್ಸ್ಟ್ರಕ್ಟರಿಗೆ, ಸಬ್ ಕ್ಲಾಸಿನ ಕನ್ಸ್ಟ್ರಕ್ಟರಿಂದ ಸೂಪರ್ ಕ್ಲಾಸಿನ ಕನ್ಸ್ಟ್ರಕ್ಟರಿಗೆ ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು, ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡಬೇಕು ಅಂದರೆ ಸೂಪರ್ ಅನ್ನೋ ಕೀವರ್ಡನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಜಸ್ಟ್ ಲೈಕ್, ಓಕೆನಾ, ಇಟ್ ಈಸ್ ಜಸ್ಟ್ ಲೈಕ್ ನಮ್ಮ ಫಾದರ್ ಇದ್ದಾರೆ, ಸನ್ ಇದ್ದಾನೆ. ಫಾದರ್ ಹತ್ರ ಒಂದು ಬೈಕ್ ಇದೆ, ಆಯ್ತಲ್ವಾ? ಫಾದರ್ ಹತ್ರ ಒಂದು ಬೈಕ್ ಇದೆ, ಅದನ್ನು ಸನ್ನು ಯೂಸ್ ಮಾಡ್ಕೊಬೇಕು. ಇದನ್ನು ಏನಂತ ಕರೀತಾರೆ, ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟು. ಈಗ ಏನಾಗುತ್ತೆ ಅಂದರೆ, ಫಾದರ್ ಹೇಳ್ತಾರೆ, ನೀನು ಬೈಕನ್ನು ಡ್ರೈವ್ ಮಾಡಬೇಕು ಅಂದರೆ ಈ ಬೈಕಿಗೆ ಪೆಟ್ರೋಲನ್ನು ನೀನೇ ಹಾಕಿಸ್ಬೇಕು ಅಂತ ಫಾದರ್ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ, ಸನ್ನು ಫಾದರಿನ ಬೈಕಿಗೆ ಪೆಟ್ರೋಲನ್ನು ಕೊಡಬೇಕು ಅಂದರೆ ಯಾವ ಕೀವರ್ಡನ್ನು ಯೂಸ್ ಮಾಡಬೇಕು, ಸೂಪರ್ ಅನ್ನೋ ಕೀವರ್ಡನ್ನು ಇಟ್ಕೊಂಡ್ಬಿಟ್ಟು ಸನ್ನು ಫಾದರಿನ ಬೈಕಿಗೆ ಪೆಟ್ರೋಲನ್ನು ಪಾಸ್ ಮಾಡ್ತಾನೆ. ಈ ಪೆಟ್ರೋಲನ್ನೇ ನಾವು ಆರ್ಗ್ಯುಮೆಂಟ್ ಪಾಸಿಂಗ್ ಅಂತ ಕರಿತೀವಿ. ಓಕೆನಾ, ಫಾದರಿಂದ ಸನ್ನು ಬೈಕನ್ನು ಇಸ್ಕೊತಾನಲ್ವ, ಅದು ಇನ್ಹೆರಿಟೆನ್ಸು. ಬಟ್ ಆ ಬೈಕನ್ನು ಡ್ರೈವ್ ಮಾಡಬೇಕು ಅಂದರೆ ಪೆಟ್ರೋಲ್ ಬೇಕು, ಅಂದರೆ ಸಮ್ ವ್ಯಾಲ್ಯೂಸ್ ಬೇಕು, ಸಮ್ ಆರ್ಗ್ಯುಮೆಂಟ್ಸ್ ಬೇಕು. ಅದನ್ನು ಸನ್ನು ಫಾದರಿಗೆ ಕಳಿಸ್ತಾನೆ. ಅದನ್ನೇನಂತ ಕರೀತಾರೆ, ನಾವು ಪಾಸಿಂಗ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ನಮಗೆ ಯಾವ ಕೀವರ್ಡ್ ಹೆಲ್ಪ್ ಮಾಡುತ್ತೆ, ಸೂಪರ್ ಕೀವರ್ಡು. ಈ ಪಿ ಆ್ಯಂಡ್ ಕ್ಯೂ ಇದೆಯಲ್ವಾ, ಇದೇ ಒಂದು ರೀತಿ ಪೆಟ್ರೋಲ್ ರೀತಿ. ಇದನ್ನು ನಾವು ಸೂಪರ್ ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ. ಸೂಪರ್ ಕ್ಲಾಸ್ ಯಾವುದಿಲ್ಲಿ, ಆ್ಯಡ್ ಸಬ್ಬಿನ ಕನ್ಸ್ಟ್ರಕ್ಟರಿಗೆ ಈ ವ್ಯಾಲ್ಯೂಸು ಪಾಸಾಗಿ ಹೋಗುತ್ತೆ. ಓಕೆನಾ, ದಟ್ ಈಸ್ ದಿ ಮೇಜರ್ ಯೂಸ್ ಆಫ್ ದಿ ಸೂಪರ್ ಕೀವರ್ಡು, ವೆರಿ ಇಂಪಾರ್ಟೆಂಟು. ಈಗ ನೆಕ್ಸ್ಟು ನಮ್ಮ ಮಲ್ ಡಿವ್ ಅನ್ನೋ ಕ್ಲಾಸಿನ ಸೈಡು ಏನಾಗ್ತಾ ಇದೆ ಅಂತ ನೋಡೋಣ. ಅವ್ರು ಹೇಳಿದರು, ಮಲ್ ಡಿವ್ ಕ್ಲಾಸಲ್ಲಿ ಎರಡು ಮೆಥಡ್ಸನ್ನ ನೀವು ಡಿಫೈನ್ ಮಾಡಬೇಕು. ನೋಡಿ, ಒಂದು ಮಲ್ಟಿಪ್ಲೈಗೆ, ಇನ್ನೊಂದು ಯಾವುದು, ಡಿವಿಷನ್ನಿಗೆ. ಸೊ ಮಲ್ಟಿಪ್ಲೈ ಅನ್ನೋ ಮೆಥಡಲ್ಲಿ ಏನು ಮಾಡ್ತಾಯಿದ್ದೀವಿ, system.out.println a*b ಎರಡು ನಂಬರ್ಸನ್ನು ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ. ಅದೇ ವೈಡ್ ಡಿವ್ ಅನ್ನೋ ಮೆಥಡಲ್ಲಿ system.out.println ಬರೆದ್ಬಿಟ್ಟು a/b ಡಿವಿಷನ್ ಮಾಡ್ತಾಯಿದ್ದೀವಿ. ಅರ್ಥ ಆಯ್ತಲ್ವಾ? ಮಲ್ ಡಿವ್ ಅಂತ ಒಂದು ಕ್ಲಾಸ್ ಇತ್ತಲ್ವಾ, ಮಲ್ ಡಿವ್ ಅಂತ ಒಂದು ಕ್ಲಾಸು, ಇದರ ಇನ್ಸೈಡು ಎರಡು ಮೆಥಡ್ ಇರಬೇಕು ಅಂತ ನಮಗೆ ಪ್ರೋಗ್ರಾಮಲ್ಲಿ ಹೇಳಿದರು. ಒಂದು ಮಲ್, ಇನ್ನೊಂದು ಡಿವ್ ಅಂತ. ಇದೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಇದೇನು ಮಾಡಬೇಕು, ಡಿವಿಷನ್ ಮಾಡಬೇಕು. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಎರಡು ಮೆಥಡನ್ನು ಡಿಫೈನ್ ಮಾಡಿದ್ದೀವಿ, ಮಲ್ಟಿಪ್ಲೈ ಮಾಡಿದ್ದೀವಿ ಮತ್ತು ಡಿವಿಷನ್ ಮಾಡಿದ್ದೀವಿ. ಈಗ ಫೈನಲ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ಆ ಮೆಥಡ್ಸನ್ನೆಲ್ಲ ನಾವು ಡಿಫೈನ್ ಮಾಡಿದ್ವಲ್ವ, ಅವನ್ನು ಕಾಲ್ ಮಾಡಬೇಕು. ಅವನ್ನು ಕಾಲ್ ಮಾಡೋದಕ್ಕೆ ಇನ್ನೊಂದು ಕ್ಲಾಸನ್ನು ಡಿಫೈನ್ ಮಾಡಿದ್ದೀವಿ. ಕ್ಲಾಸ್ ನೇಮ್ ಏನು, ಎಕ್ಸಾಂಪಲ್ ಮ್ಯಾಥ್ ಅಂತ.
ನಾವು ಈ ಪ್ರೋಗ್ರಾಮನ್ನು ಯಾವ ನೇಮಲ್ಲಿ ಸೇವ್ ಮಾಡಬೇಕು, ಯಾವ ಕ್ಲಾಸ್ ಇನ್ಸೈಡು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್ ಮೇನ್ ಫಂಕ್ಷನ್ ಇರುತ್ತೋ ಆ ನೇಮಲ್ಲಿ ನಾವು ಪ್ರೋಗ್ರಾಮನ್ನು ಸೇವ್ ಮಾಡಬೇಕು. ಸೊ ಈ ಪ್ರೋಗ್ರಾಮನ್ನು ಯಾವ ನೇಮಲ್ಲಿ ಸೇವ್ ಮಾಡಬೇಕು, ಎಕ್ಸಾಂಪಲ್ ಮ್ಯಾಥ್ ಡಾಟ್ ಜಾವಾ ಅಂತ ಸೇವ್ ಮಾಡಬೇಕು. ಆಯ್ತು, ಈಗ ಯಾವ ನೇಮಲ್ಲಿ ಸೇವ್ ಮಾಡಬೇಕಾಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಲೈನನ್ನು ಏನಂತ ಹೇಳಿದ್ದೆ, ಮಲ್ ಡಿವ್ ಎಮ್ ಡಿ ಈಸ್ ಈಕ್ವಲ್ ಟು ನ್ಯೂ ಮಲ್ ಡಿವ್ 1,2. ಈ ಲೈನಲ್ಲಿ 4 ಪಾರ್ಟ್ಸ್ ಇದೆ ಅಂತ ಹೇಳಿದ್ದೆ. ಈ ಲೈನನ್ನು ಏನಂತ ಕರಿತೀವಿ, ಕ್ರಿಯೇಷನ್ ಆಫ್ ಆಬ್ಜೆಕ್ಟ್ ಆ್ಯಂಡ್ ಇನ್ವೊಕೇಷನ್ ಆಫ್ ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ಕ್ರಿಯೇಷನ್ ಆಫ್ ಆಬ್ಜೆಕ್ಟ್ ಆ್ಯಂಡ್ ಇನ್ವೊಕೇಷನ್ ಆಫ್ ಕನ್ಸ್ಟ್ರಕ್ಷನು. ಆಬ್ಜೆಕ್ಟ್ ಯಾವುದು, ಈ ಎಮ್ ಡಿ ಇದೆಯಲ್ವ, ಇದು ಆಬ್ಜೆಕ್ಟು. ಮಲ್ ಡಿವ್ ಏನು, ನಮ್ಮ 2ನೇ ಕ್ಲಾಸಿನ ನೇಮ್ ಏನು. ನ್ಯೂ ಅಂದ್ರೇನು, ಮೆಮೊರಿ ಅಲೊಕೇಶನ್ ಆಪರೇಟರ್. ಈ ಮಲ್ ಡಿವ್ ಇದೆಯಲ್ವ, ಇದನ್ನು ಕ್ಲಾಸಿನ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. 1 and 2 ಏನು, ಪೆಟ್ರೋಲು. ಕನ್ಸ್ಟ್ರಕ್ಟರಿಗೆ ವ್ಯಾಲ್ಯೂಸ್ನ ಪಾಸ್ ಮಾಡ್ತಾಯಿದ್ದೀವಿ, ಅರ್ಥ ಆಯ್ತಲ್ವಾ. ಇದು ಆರ್ಗ್ಯುಮೆಂಟ್ ಪಾಸ್ ಆಗ್ತಾ ಇದೆಯಲ್ವಾ. ಇದು ಯಾವ ಕ್ಲಾಸಿಗೆ ಹೋಗುತ್ತೆ ಅಂದರೆ ಮಲ್ ಡಿವ್ ಕ್ಲಾಸಿನ ಕನ್ಸ್ಟ್ರಕ್ಟರ್ಗೆ ಹೋಗುತ್ತೆ 1,2. ಅದಾದಮೇಲೆ ಸೂಪರ್ ಕೀವರ್ಡನ್ನ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗುತ್ತೆ, ಆ್ಯಡ್ ಸಬ್ ಕ್ಲಾಸಿಗೆ ಹೋಗುತ್ತೆ, ಆಯ್ತಲ್ವಾ. ಇದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋಣ. ಏನು, ಪೆಟ್ರೋಲ್ ಬಂಕ್ ಇದೆ, ಆಯ್ತಲ್ವಾ. ಪೆಟ್ರೋಲ್ ಬಂಕ್ ಇದು, ಓಕೆ. ಪೆಟ್ರೋಲ್ ಬಂಕಿಂದ ಸನ್ ಏನು ಮಾಡ್ತಾನೆ, ಪೆಟ್ರೋಲ್ ತೊಗೊಂಡ್ಬಿಟ್ಟು ಫಾದರಿನ ಬೈಕಿಗೆ ಹಾಕ್ತಾನೆ, ಆಯ್ತಲ್ವಾ. ಸೊ ಇಲ್ಲಿ ಏನಾಯಿತು ಅಂದರೆ ನಮ್ಮ ಮೇನ್ ಕ್ಲಾಸ್ ಯಾವುದಿದೆ ನೋಡಿ, ಎಕ್ಸಾಂಪಲ್ ಮ್ಯಾಥ್. ಸೊ ಎಕ್ಸಾಂಪಲ್ ಮ್ಯಾಥ್ ಅನ್ನೋ ಕ್ಲಾಸಿಂದ 1,2 ಅನ್ನೋ ಆರ್ಗ್ಯುಮೆಂಟು ಎಲ್ಲಿಗೆ ಬರುತ್ತೆ, ಸನ್ನಿನ ಕ್ಲಾಸಿಗೆ ಬರುತ್ತೆ. ಸನ್ನಿನ ಕ್ಲಾಸ್ ಯಾವುದು, ಮಲ್ ಡಿವ್ ಅನ್ನೋ ಕ್ಲಾಸಿಗೆ 1,2 ಬಂತು. 1,2 ಯಾವುದ್ರೊಳಗೆ ಬಂದು ಕೂತ್ಕೊಂತು, ಪಿ ಕ್ಯೂ ಅನ್ನೋ ಬಾಕ್ಸ್ ಒಳಗೆ, ಪಿ ಕ್ಯೂ ಅನ್ನೋ ವೇರಿಯಬಲ್ ಒಳಗೆ ಬಂದು ಕೂತ್ಕೊಂತು. ಅದಾದಮೇಲೆ ಸನ್ ಏನು ಮಾಡ್ತಾನೆ, ಸೂಪರ್ ಅನ್ನೋ ಕೀವರ್ಡನ್ನು ತೊಗೊಂಡ್ಬಿಟ್ಟು ಯಾರಿಗೆ ಕಳಿಸ್ತಾ ಇದ್ದಾನೆ, ಆ್ಯಡ್ ಆ್ಯಂಡ್ ಸಬ್ ಇದೆಯಲ್ವಾ, ಆ್ಯಡ್ ಆ್ಯಂಡ್ ಸಬ್ ಅನ್ನೋ ಸೂಪರ್ ಕ್ಲಾಸು ಅಥವಾ ಫಾದರ್ ಕ್ಲಾಸಿಗೆ ಈ ವ್ಯಾಲ್ಯೂಸ್ನ ಕಳಿಸ್ತಾನೆ. ನಾವು ಇದೇ 1 and 2ನೇ ಆ್ಯಡ್ ಮಾಡ್ತಾ ಇರೋದು, ಸರಿನಾ. ಈ 1 and 2ನೇ ನಾವು ಅಡಿಷನ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಷನ್ ಮಾಡ್ತೀವಿ ಮತ್ತು ಡಿವೈಡ್ ಮಾಡ್ತೀವಿ. ಅದೇ ವ್ಯಾಲ್ಯೂಸ್ಗಳನ್ನ ನಾವಿಲ್ಲಿ ಪಾಸ್ ಮಾಡಿರೋದು. ನೋಡಿ, ಇಲ್ಲಿ ಏನು ಮಾಡಿದ್ದೀವಿ, ಎಮ್ ಡಿ ಡಾಟ್ ಆ್ಯಡ್, ಎಮ್ ಡಿ ಡಾಟ್ ಸಬ್, ಎಮ್ ಡಿ ಡಾಟ್ ಮಲ್, ಎಮ್ ಡಿ ಡಾಟ್ ಡಿವ್. ಅಂದರೆ ಇದನ್ನು ಈ ವ್ಯಾಲ್ಯೂಸ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಎಮ್ ಡಿ ಡಾಟ್ ಆ್ಯಡ್ ಅಂತ, ಎಮ್ ಡಿ ಅಂದ್ರೇನು, ಆಬ್ಜೆಕ್ಟು. ಡಾಟನ್ನ ಆಪರೇಟರ್ ಅಂತ ಕರಿತೀವಿ. ಆ್ಯಡ್ ಈಸ್ ಅ ಮೆಥಡ್, ಆಯ್ತಲ್ವಾ. ನಾವು ಕ್ಲಾಸ್ ಒಳಗಿರೋ ಯಾವುದೇ ಮೆಂಬರನ್ನು ಕಾಲ್ ಮಾಡಬೇಕು, ಇನ್ವೋಕ್ ಮಾಡಬೇಕು ಅಂದರೆ ಆ ಕ್ಲಾಸಿನ ಆಬ್ಜೆಕ್ಟು ನಮಗೆ ಬೇಕೇ ಬೇಕು, ಅರ್ಥ ಆಯ್ತಲ್ವ. ನಾವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಇದು ಯಾಕೆ ಈ ರೀತಿ ವರ್ಕ್ ಆಗ್ತಾ ಇದೆ, ಯಾಕೆಂದರೆ ಆ್ಯಡ್ ಅನ್ನೋದು ಆ್ಯಡ್ ಸಬ್ ಕ್ಲಾಸ್ ಒಳಗಿದೆ. ಆದರೆ ಈ ಎಮ್ ಡಿ ಅನ್ನೋದು ಯಾವ ಕ್ಲಾಸಿನ ಆಬ್ಜೆಕ್ಟು, ಮಲ್ ಡಿವ್ ಕ್ಲಾಸಿನ ಆಬ್ಜೆಕ್ಟು, ಅರ್ಥ ಆಯ್ತಲ್ಲ. ಒಂದು ಕ್ಲಾಸಿಗೆ ಇನ್ನೊಂದು ಕ್ಲಾಸಿನ ಆಬ್ಜೆಕ್ಟನ್ನು ಇಟ್ಕೊಂಡು ನಾವು ಮೆಥಡನ್ನು ಕಾಲ್ ಮಾಡ್ತಾ ಇದ್ದೀವಿ. ಅದು ಯಾಕೆ ಅನ್ನೋದು ನಾವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ನೋಡಿದರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಒನ್ ಟೈಮು ರಿಪೀಟ್ ಮಾಡಿದರೆ ನೋಡಿ ಏನಂತಿದೆ, ಆ್ಯಡ್ ಸಬ್ ಅಂತ ಒಂದು ಕ್ಲಾಸ್ ಇದೆ. ಇದರೊಳಗೆ 2 ಮೆಥಡ್ ಇದೆ, ಆ್ಯಡ್ ಮೆಥಡ್ ಮತ್ತು ಸಬ್ ಮೆಥಡ್ ಅಂತ. ಇದರಿಂದ ಇನ್ಹೆರಿಟೆನ್ಸ್ ಮಾಡ್ಕೊಳೋದು ಯಾವುದು, ಮಲ್ ಡಿವ್ ಅನ್ನೋ ಮೆಥಡ್. ಈ ಮಲ್ ಡಿವಲ್ಲಿ 2 ಮೆಥಡ್ಸ್ ಬರುತ್ತೆ, ಮಲ್ ಆ್ಯಂಡ್ ಡಿವೈಡ್ ಅಂತ 2 ಮೆಥಡ್ಸ್ ಬರುತ್ತೆ. ಸೊ ಆ್ಯಡ್ ಸಬ್ ಕ್ಲಾಸ್, ಮಲ್ ಡಿವ್ ಕ್ಲಾಸ್, ಆಯ್ತಲ್ವಾ. ನೋಡಿ ಮೆಥಡ್ಸು ಇಲ್ಲೆರಡಿದೆ, ಇಲ್ಲೆರಡಿದೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಬರುತ್ತೆ, ಆ ಕ್ಲಾಸಿನ ನೇಮೇನು, ಎಕ್ಸಾಂಪಲ್ ಮ್ಯಾಥ್ ಅಂತ. ಇದು ಮೇಯ್ನ್ ಕ್ಲಾಸು. ಇದರ ನೇಮಲ್ಲೇ ನಾವು ಪ್ರೋಗ್ರಾಮನ್ನು ಸೇವ್ ಮಾಡೋದು. ಇದರೊಳಗೆ ಏನು ಮಾಡ್ತಾಯಿದ್ದೀವಿ, ಮಲ್ ಡಿವ್ ಅಂತ ಇತ್ತಲ್ವಾ, ಮಲ್ ಡಿವ್ ಇದರ ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಎಮ್ ಡಿ ಅಂತ. ಈ ಎಮ್ ಡಿ ಅನ್ನೋ ಆಬ್ಜೆಕ್ಟ್ ಇಟ್ಕೊಂಡು ಈ 2 ಮೆಥಡು ಮತ್ತು ಎಮ್ ಡಿ ಅನ್ನೋ ಆಬ್ಜೆಕ್ಟ್ ಇಟ್ಕೊಂಡು ಈ 2 ಮೆಥಡು, ಟೋಟಲಾಗಿ 4 ಮೆಥಡ್ಸನ್ನು ಕಾಲ್ ಮಾಡಿಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಈ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮಲ್ಲಿ ಯಾವ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ, ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ, ಅರ್ಥ ಆಯ್ತಲ್ವಾ. ನಿಮಗೆ ಈ ವಿಡಿಯೋದಲ್ಲಿ ಕ್ವಶನ್ ಏನಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್, ಯಾವ್ಯಾವ ಟೈಪ್ ಆಫ್ ಇನ್ಹೆರಿಟೆನ್ಸ್ ಇದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಈಗ ಹಾಕಬೇಕು. ಥ್ಯಾಂಕ್ ಯು.